ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಕ್ಲು ಶಿವ ಮರ್ಡರ್ ಕೇಸ್ ನಲ್ಲಿ ಭೈರತಿ ಬಸವರಾಜ್ಗೆ ಬಿಗ್ ಶಾಕ್ ಎದುರಾಗಿದೆ. ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಅವರ ಜಾಮೀನು ಅರ್ಜಿ ವಜಾ ಆಗಿದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗ್ತಾ ಇದ್ದಂತೆ ಭೈರತಿಗೆ ಟೆನ್ಷನ್ ಶುರುವಾಗಿದೆ. ಭೈರತಿ ಬಸವರಾಜ್ ಎಲ್ಲಿದ್ದಾರೆ, ಅವ್ರು ಸರೆಂಡರ್ ಆಗ್ತಾರೆ ಅಂತ ಸುಪ್ರೀಂ ಕೋರ್ಟ್ ಮಾಹಿತಿ ಇದೆಯಂತೆ. ಭೈರತಿ ಬಸವರಾಜ್ ಪರ ವಕೀಲರು ಕೋರ್ಟ್ಗೆ ಈ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ ಅಂತ ಸುದ್ದಿ. ಹಂಗಾದ್ರೆ ಇವರು ವಿದೇಶಕ್ಕೆ ಹೋಗಿಲ್ವಾ, ಇಲ್ಲೇ ಇದ್ದಾರಾ, ರಾಜ್ಯದಲ್ಲೇ ತಲೆಮರೆಸ್ಕೊಂಡಿದ್ದಾರಾ? ಇವತ್ತೇ ಶರಣಾಗ್ತಾರ ಬಿಜೆಪಿಯ ಶಾಸಕ ಭೈರತಿ ಬಸವರಾಜ್? ಸರೆಂಡರ್ ಆದ್ರೂ ಕೂಡ ಅದು ಕೋರ್ಟ್ನಲ್ಲ ಅಥವಾ ಸಿಐಡಿ ಆಫೀಸ್ನಲ್ಲ? ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಆರೋಪಿ ಭೈರತಿ ಬಸವರಾಜ್ ಅವರ ನಡೆ. ಸೊ ಅವ್ರು ಮುಂದಿರುವಂತಹ ದಾರಿಗಳು ಏನು? ಹಾಗಾದ್ರೆ ವಿದೇಶಕ್ಕೆ ಹೋಗಿರ್ಬೋದು, ತಲೆ ಮರೆಸ್ಕೊಂಡಿರ್ಬೋದು ಅನ್ನುವಂತಹ ಸುದ್ದಿ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಅವರ ಪರ ವಕೀಲರು ಕೋರ್ಟಿಗೆ ಮಾಹಿತಿ ತಿಳಿಸಿದ್ದಾರೆ ಇಲ್ಲೇ ಇದ್ದಾರೆ ಅನ್ನೋದ್ರ ಬಗ್ಗೆ. ಹಾಗಾದ್ರೆ ಅವರು ಹೊರಗೆ ಹೋಗಿಲ್ವಾ ಅಂದ್ರೆ ಇಲ್ಲ, ಇಲ್ಲೇ ಎಲ್ಲ ತಲೆ ಮರೆಸ್ಕೊಂಡಿದ್ದಾರೆ. ಬಟ್ ಎಲ್ಲಿ ಅಂತ ಗೊತ್ತಿಲ್ಲ. ಹೊರ ರಾಜ್ಯದಲ್ಲ ಅಥವಾ ನಮ್ಮದೇ ರಾಜ್ಯದಲ್ಲ. ಅವರಿಗೋಸ್ಕರ ತಲಾಶ್ ನಡೆಸಲಾಗ್ತಾ ಇದೆ. ಈಗ ಜಾಮೀನು ಅರ್ಜಿ ಕೂಡ ವಜಾ ಆಗಿದೆ. ಮುಂದಕ್ಕಿರೋ ಅವಕಾಶಗಳು ಏನು? ನೇರವಾಗಿ ಕೋರ್ಟಿಗೆ ಹೋಗಿ ಸರೆಂಡರ್ ಆಗ್ಬೋದಾ ಅಥವಾ ಸಿಐಡಿ ಅವರೇ ಲಾಕ್ ಮಾಡ್ತಾರಾ? ಇವ್ರಿಗೆ ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ ತನಿಖೆ ಆಗ್ತದೆ ಬಿಕ್ಲು ಶಿವ ಮರ್ಡರ್ ಕೇಸ್ ನಲ್ಲಿ, ಮತ್ತೊಂದು ಕಡೆ ಕೇಳಿದ್ದಕ್ಕೆ ಇವ್ರು ಕೊಡ್ತಾ ಇರುವಂತಹ ಉತ್ತರಗಳೇ ಒಂದು, ಸಬೂಬುಗಳೇ ಒಂದು, ಅಂಡ್ ಇವರ ಫೋನ್ ಕಾಲ್ ಅಥವಾ ಕಾಲ್ ಹಿಸ್ಟ್ರಿ ಹೇಳ್ತಾ ಇರೋದೇ ಮತ್ತೊಂದು. ಈ ಬಿಕ್ಲು ಶಿವ ಮರ್ಡರ್ ಕೇಸ್ ನಲ್ಲಿ ಆರೋಪಿಗಳಿದಾರಲ್ಲ, A1 ಆರೋಪಿಯಿಂದ ಹಿಡಿದು ಅವ್ರಿಗೂ ನಿಮ್ಗೂ ಪರಿಚಯ ಇದೆಯಾ ಅಂದ್ರೆ ಇವರು ಬಾಯಿ ಮಾತಿಗಿಲ್ಲ ಅಂತ ಇದ್ದಾರೆ. ಬಟ್ ಇವರ ಕಾಲ್ ಡೀಟೇಲ್ಸ್ ಬೇರೆಯದ್ದೇ ಹೇಳ್ತಾ ಇದೆ. ಇದರ ನಡುವೆ ಇವರು ಬೇಲಿಗೋಸ್ಕರ ಅರ್ಜಿಯನ್ನ ಹಾಕೊಂಡಿದ್ರು, ಅದನ್ನ ವಜಾ ಮಾಡಲಾಗಿದೆ, ತಿರಸ್ಕಾರ ಮಾಡಿದ್ದಾರೆ. ಹಾಗಾದ್ರೆ ವಾಟ್ ನೆಕ್ಸ್ಟ್? ಇವ್ರ ಮುಂದಿರುವ ಅವಕಾಶಗಳು ಏನು? ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಜಾ ಆಗಿದೆ ಅಂದಾಗ ಮುಂದಕ್ಕೆ ಏನು? ಹಾಗಾದ್ರೆ ಪ್ರಶ್ನೆ ಮೂಡ್ತಾ ಇದೆ. ನೇರವಾಗಿ ಕೋರ್ಟ್ಗೆ ಹೋಗಿ ಸರೆಂಡರ್ ಆಗ್ತಾರಾ ಅಥವಾ ಸಿಐಡಿ ಆಫೀಸಿಗೆ ಹೋಗ್ತಾರಾ, ಅಲ್ಲಿ ಸರೆಂಡರ್ ಆಗ್ತಾರಾ? ಗೊತ್ತಿಲ್ಲ. ಸಹವಾಸ ದೋಷ ನೋಡಿ ಎಂತೆಂಥವ್ರನ್ನ ಹೆಂಗೆಂಗ್ ಓಡಾಡುವಂತೆ ತಲೆಮರೆಸ್ಕೊಳ್ಳುವಂತೆ ಮಾಡ್ಬಿಡುತ್ತೆ. ಒಂದು ಕ್ಷೇತ್ರದ MLA, ಲಕ್ಷಾಂತರ ಜನ ಓಟ್ ಹಾಕಿ ಗೆಲ್ಸಿರುವಂತಹ MLA ಒಂದು ಮರ್ಡರ್ ಕೇಸ್ನಲ್ಲಿ ತಲೆ ತಪ್ಪಿಸ್ಕೊಳ್ತಾರೆ ಅಂದ್ರೆ ಬೇಲಿಗೆ ಅರ್ಜಿ ಹಾಕ್ತಾರೆ. ಯಾವಾಗ ಅದು ಜಾಮೀನು ವಜಾ ಆಗುತ್ತೋ ಇಂಥ ಪರಿಸ್ಥಿತಿ. ಅದಕ್ಕೆ ನೋಡಿ ಮಾಡಿ ಸಂಘ ಸಹವಾಸಗಳನ್ನು ಮಾಡಬೇಕು ಅಂತ ಹೇಳೋದು. ಓಕೆ, ಇರಲಿ. ಇವಾಗ ಈ ಪ್ರಕರಣದಲ್ಲಿ ಇವರು FI ಆರೋಪಿ ಆಗಿದ್ದಾರೆ ಭೈರತಿ ಬಸವರಾಜ್. ಇವ್ರಿಗೋಸ್ಕರ ತಲಾಶ್ ನಡೆಸಲಾಗ್ತಾ ಇದೆ. ಇವರು ಸೂಕ್ತವಾಗಿ ತನಿಖೆಯನ್ನ ಎದುರಿಸಲಿಲ್ಲ ಅಂದ್ರೆ, ಹಿಂಗೆ ತಲೆ ಮರೆಸ್ಕೊಂಡಿದ್ರೆ ಅದು ಅವರಿಗೆ ದೊಡ್ಡ ಪೆಟ್ಟನ್ನ ಕೊಡುತ್ತೆ ಮುಂದಿನ ದಿನಗಳಲ್ಲಿ. ಓಕೆ, ಮತ್ತಷ್ಟು ಮಾಹಿತಿ ಇದ್ರ ಬಗ್ಗೆ ನನ್ನ ಕಲೀಗ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಈಗ ಭೈರತಿ ಬಸವರಾಜ್ ಅವರ ಮುಂದಿರುವ ಆಯ್ಕೆಗಳು ಏನು? ಏನ್ ಮಾಡ್ಬೋದು? ವಿದ್ಯಾ, ಇಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5ನೇ ಆರೋಪಿಯಾಗಿರ್ತಕ್ಕಂಥ ಭೈರತಿ ಬಸವರಾಜ್ ಅವರು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯಿತು. ಹೈಕೋರ್ಟ್ನಲ್ಲೂ 2 ಬಾರಿ ಜಾಮೀನು ಅರ್ಜಿ ವಜಾ ಆಯಿತು. ಅದರ ಬೆನ್ನಲ್ಲೇ ನಿನ್ನೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಅಲ್ಲಿನ ಮುಖ್ಯ ನ್ಯಾಯಮೂರ್ತಿಗಳು ಒಳಗೊಂಡಂಥ ಒಂದು ವಿಭಾಗೀಯ ಪೀಠದಲ್ಲಿ ಒಂದು ಜಾಮೀನು ಕೋರಿ, ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದರು. ಇವತ್ತು ಬೆಳಗ್ಗೆ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಕೈಗೆತ್ತಿಕೊಂಡಂಥ ಮುಖ್ಯ ನ್ಯಾಯಮೂರ್ತಿಯವರನ್ನು ಒಳಗೊಂಡಂಥ ಪೀಠ ವಾದ ಮತ್ತು ಪ್ರತಿವಾದವನ್ನು ಮಂಡಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು. ಆ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಪರ ಹಿರಿಯ ವಕೀಲರಾದಂಥ ಮುಕುಲ್ ರೋಹಟ್ಟಿ ಅವರು ಒಂದು ವಾದವನ್ನು ಮಂಡಿಸಿದರು. ನಮ್ಮ ಕಕ್ಷಿದಾರರು ಈ ಪ್ರಕರಣದಲ್ಲಿ ಯಾವುದೇ ತಪ್ಪು ಇಲ್ಲದೆ ಸಹ ಅವರ ವಿರುದ್ಧ 5ನೇ ಆರೋಪಿಯನ್ನಾಗಿ FIRನಲ್ಲಿ ಉಲ್ಲೇಖ ಮಾಡಲಾಗಿದೆ.
ಅವರನ್ನು ವಿನಾಕಾರಣವಾಗಿ CID ಅಧಿಕಾರಿಗಳು ಬಂಧನ ಮಾಡಬೇಕು. ಜೊತೆಗೆ ಈ ಹಿಂದೆ ಕೋಕಾ ಆ್ಯಕ್ಟ್ ಹಾಕೋ ಅಡಿಯಲ್ಲಿ ಸಹ ಅವರನ್ನು ಬೆದರಿಸುವಂಥ, ಜೊತೆಗೆ 1 ವರ್ಷ, ಯಾಕಂದರೆ ಕೋಕಾ ಆ್ಯಕ್ಟ್ ಹಾಕಿದ್ರೆ 1 ವರ್ಷ ಜಾಮೀನು ಸಿಗೋದಿಲ್ಲ, ಆ ಸಂದರ್ಭದಲ್ಲಿ ಬಂಧನ ಮಾಡಿ ಜೈಲಿಗೆ ಕಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇದರ ಹಿಂದೆ ರಾಜಕೀಯ ಪಿತೂರಿ ಇದೆ ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಂಡಿಸಿದರು. ಆದರೆ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಪ್ರಶ್ನೆಯನ್ನು ಮಾಡುತ್ತೆ, ಭೂ ಮಾಫಿಯಾದಲ್ಲಿ ರಾಜಕೀಯ ಶಕ್ತಿಯೇ ಪ್ರಬಲವಾಗಿದೆ, ಹಾಗಾಗಿ ಇವರ ಪಾತ್ರ ಏನು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಶ್ನೆಯನ್ನು ಮಾಡುತ್ತೆ. ಆ ಸಂದರ್ಭದಲ್ಲಿ ಮತ್ತೆ ಮಾಹಿತಿ ನೀಡಿದಂಥ ಮುಕುಲ್ ರೋಹಟಗಿ ಅವರು, ಇವರು BJP ಶಾಸಕರಾಗಿದ್ದಾರೆ, ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ಶಾಸಕರಾಗಿರ್ತಕ್ಕಂಥದ್ದು, ಅವರ ಪಕ್ಷ ಅಧಿಕಾರದಲ್ಲಿಲ್ಲ, ಅಧಿಕಾರದಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್. ಹೀಗಾಗಿ ಇವರ ಒಂದು ಏನೇ ರಾಜಕೀಯ ಪ್ರಭಾವ ಇದ್ದರೂ ಅಲ್ಲಿ ನಡೆಯೋದಿಲ್ಲ ಅಂತಕ್ಕಂಥ ವಾದವನ್ನು ಮಂಡಿಸಿದರು. ಮತ್ತೊಂದು ಕಡೆ CID ಪರ ರಾಜ್ಯ ಸರ್ಕಾರದ ಪರ ವಕೀಲರು ಹಾಜರಾಗಿ ಒಂದು ವಾದವನ್ನು ಮಂಡಿಸಿದ್ದಾರೆ. ಇಲ್ಲಿ 5ನೇ ಆರೋಪಿಯಾಗಿರ್ತಕ್ಕಂಥ ಬೈರತಿ ಬಸವರಾಜು ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ A1 ಆರೋಪಿಯಿಂದ ಇತರೆ ಆರೋಪಿಗಳೇನಿದ್ದಾರೆ ಅವರೆಲ್ಲರ ಜೊತೆಲೂ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಬಿಕ್ಲು ಶಿವು ಕೊಲೆ ಮಾಡೋದಕ್ಕೆ ಇವರೇ ಆರ್ಥಿಕವಾಗಿ ಸಹಾಯವನ್ನು ಸಹ ಮಾಡಿದ್ದಾರೆ. ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ನಡೆದಂಥ ವಿಚಾರಣಾ ಸಂದರ್ಭದಲ್ಲಿ ಸಾಕಷ್ಟು ಸುಳ್ಳುಗಳನ್ನು ಹೇಳಿ ಸತ್ಯವನ್ನು ಮರೆಮಾಚಿದ್ದಾರೆ. ಹೀಗಾಗಿ ಇವರನ್ನು ಬಂಧನ ಮಾಡಿಯೇ ವಿಚಾರಣೆಗೆ ಒಳಪಡಿಸಬೇಕು ಅಂತಕ್ಕಂಥ ಒಂದು ವಾದವನ್ನು ಮಂಡಿಸಿದರು. ಈ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂಥ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಂಡಂಥ ವಿಭಾಗೀಯ ಪೀಠ ಇವರು ಸಲ್ಲಿಸಿರ್ತಕ್ಕಂಥ, ಅಂದರೆ ಬೈರತಿ ಬಸವರಾಜ್ ಸಲ್ಲಿಸಿದಂಥ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾ ಮಾಡಿ ಏನೇ ಇದ್ರೂ ಕೆಳ ಹಂತದಂದರೆ ವಿಚಾರಣಾ ನ್ಯಾಯಾಲಯದಲ್ಲೇ ಬಗೆಹರಿಸಿಕೊಳ್ಳಿ ಅಂತಕ್ಕಂಥ ಒಂದು ಸೂಚನೆಯನ್ನು ಸಹ ಕೊಟ್ಟಿದೆ. ಜೊತೆಗೆ ಇಲ್ಲಿ ಪೊಲೀಸರು ನಡೆಸ್ತಕ್ಕಂಥ ವಿಚಾರಣೆಗೂ ಸಹ ಹಾಜರಾಗಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಸಹ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಬೈರತಿ ಬಸವರಾಜ್ ಅವರ ಪರ ವಕೀಲರಂಥ ಮುಕುಲ್ ರೋಹಟಗಿ ಅವರು ತಾವು ಸಲ್ಲಿಸಿದಂಥ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಹಿಂಪಡೆದು ನಮ್ಮ ಕಕ್ಷಿದಾರರು ಶರಣಾಗತಿ ಆಗ್ತಾರೆ, ಶರಣಾಗತಿ ಆದಂಥ ಬಳಿಕ ನಾವು ರೆಗ್ಯುಲರ್ ಬೇಲನ್ನು ಅಲ್ಲಿನ ಕೋರ್ಟ್ನಲ್ಲೇ ಸಲ್ಲಿಸ್ತೇವೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ಗೆ ನೀಡಿರ್ತಕ್ಕಂಥದ್ದು. ಹೀಗಾಗಿ ಅವರಿಗೆ ಮುಂದೆ ಇರ್ತಕ್ಕಂಥ ಅವಕಾಶ, ಯಾಕೆಂತಂದರೆ ಜನಪ್ರತಿನಿಧಿಗಳ ಕೋರ್ಟಲ್ಲೂ ವಜಾ ಆಯಿತು, ಹೈಕೋರ್ಟ್ನಲ್ಲೂ ಸಹ ಅವರ ನಿರೀಕ್ಷಣಾ ಜಾಮೀನು ವಜಾ ಆಯಿತು, ಸುಪ್ರೀಂ ಕೋರ್ಟ್ನಲ್ಲೂ ವಜಾ ಆದಂಥ ಹಿನ್ನೆಲೆಯಲ್ಲಿ ಅವರಿಗೆ ಮುಂದೆ ಯಾವುದೇ ರೀತಿಯಾದಂಥ ಕಾನೂನು ಹೋರಾಟ ಮಾಡುವಂಥ ಅವಕಾಶ ಇಲ್ಲ. ನೇರವಾಗಿ ತನಿಖಾಧಿಕಾರಿಗಳ ಮುಂದೆ ಬಂದು ಶರಣಾಗತಿ ಆಗಬೇಕು ಅಥವಾ ವಿಚಾರಣಾ ನ್ಯಾಯಾಲಯದ ಮುಂದೆ ಬಂದು ಅವರು ಶರಣಾಗಬೇಕು. ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಬೈರತಿ ಬಸವರಾಜ್ ಅವರು ಏನು ಮುಂಬೈನ ಒಂದು ಲಾಡ್ಜ್ನಲ್ಲಿ ಉಳ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಆ ಮಾಹಿತಿಯನ್ನು CID ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಒಂದು ವೇಳೆ ಅವರೇನು ತಲೆ ಮರೆಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೇ ಆದರೆ ಲುಕ್ಔಟ್ ನೋಟಿಸನ್ನು ಜಾರಿ ಮಾಡ್ತೇವೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೋರ್ಟ್ಗೂ ಸಹ ಗಮನಕ್ಕೂ ತಂದಿದ್ದಾರೆ. ಹೀಗಾಗಿ ಬೈರತಿ ಬಸವರಾಜ್ಗೆ ಮುಂದೆ ಇರ್ತಕ್ಕಂಥ ಅವಕಾಶ ಇಲ್ಲಿ ಒಂದು ಕೋರ್ಟು ಅಥವಾ CID ಮುಂದೆ ಬಂದು ಶರಣಾಗಬೇಕು. CID ಮುಂದೆ ಶರಣಾದಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಏನು ಆರೋಪಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅರೆಸ್ಟ್ ಪ್ರೋಸೆಸ್ಸನ್ನು ಮುಗಿಸಿ ಮತ್ತೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಇವರನ್ನು ವಿಚಾರಣೆ ನಡೆಸಬೇಕು. ಹಾಗಾಗಿ ಇಷ್ಟು ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಕೊಡಿ ಅಂತಕ್ಕಂಥ ಒಂದು ಮನವಿಯನ್ನು ಸಹ ಮಾಡ್ತಾರೆ. ಒಂದು ವೇಳೆ ನೇರವಾಗಿ ಕೋರ್ಟ್ಗೆ ಶರಣಾದರೂ ಸಹ ಅಲ್ಲಿ CID ಅಧಿಕಾರಿಗಳು ಇರ್ತಾರೆ, ಅವರ ಕಸ್ಟಡಿಗೆ ನ್ಯಾಯಾಲಯ ವಿಚಾರಣೆಗೆ ಇಷ್ಟು ದಿನಗಳ ಕಾಲ ಬೇಕಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೇಳಿ ಇಷ್ಟು ದಿನ, ಯಾಕಂದರೆ 5 ದಿನವೋ 6 ದಿನವೋ ಇಷ್ಟು ದಿನಗಳ ಕಾಲ ಬೈರತಿ ಬಸವರಾಜನ್ನು CID ಕಸ್ಟಡಿಗೆ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ವಿದ್ಯಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿದ್ರು, ಅಲ್ಲಿ ವಜಾ ಆದಮೇಲೆ ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈಗ ಅರ್ಜಿ ವಜಾ ಆಗಿದೆ. ಮುಂದಕ್ಕೆ ಏನು ಮಾಡ್ತಾರೆ ಕಾದು ನೋಡೋಣ.